ಆರ್ಎಸ್ಎಸ್ ಜಟಾಪಟಿ ಸರ್ಕಾರಕ್ಕೆ ಭಾರಿ ಮುಖಭಂಗ. ತಡೆಯಾಜ್ಞೆ ತೆರವು ಕೋರಿ ಸಲ್ಲಿಸಿದ್ದಂತ ಅರ್ಜಿ ವಜಾ. ರಾಜ್ಯದಲ್ಲಿ ಆರ್ಎಸ್ಎಸ್ ಜಟಾಪಟಿ ಮುಂದುವರೆದಿದೆ. ಆರ್ಎಸ್ಎಸ್ ಜಟಾಪಟಿ ಸರ್ಕಾರಕ್ಕೆ ಭಾರಿ ಮುಖಭಂಗ. ತಡೆಯಾಜ್ಞೆ ತೆರವು ಕೋರಿ ಸಲ್ಲಿಸಿದಂತ ಅರ್ಜಿ ವಜಾ. ರಾಜ್ಯದಲ್ಲಿ ಆರ್ಎಸ್ಎಸ್ ಜಟಾಪಟಿ ಮುಂದುವರೆದಿದೆ. ಸರ್ಕಾರಿ ಜಾಗದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿಯನ್ನ ನೀಡುವಂತೆ ಸರ್ಕಾರ ಆದೇಶವನ್ನ ನೀಡಿತ್ತು. ಆ ಆದೇಶಕ್ಕೆ ಏಕಸದಸ್ಯ ಪೀಠ ತಡೆಯಾಜ್ಞೆಯನ್ನ ತಂದಿತ್ತು. ಬಳಿಕ ಸರ್ಕಾರದ ತಡೆಯಾಜ್ಞೆಯ ತೆರವು ಕೋರಿ ಅರ್ಜಿಯನ್ನ ಸಲ್ಲಿಸಿತ್ತು. ಧಾರವಾಡ ಹೈಕೋರ್ಟ್ ದ್ವಿಸದಸ್ಯತ್ವ ಪೀಠದಿಂದ ಆದೇಶ ಹೊರಬಿದ್ದಿತ್ತು. ಸರ್ಕಾರ ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿದೆ. ಇದರಿಂದಾಗಿ ಸರ್ಕಾರಕ್ಕೆ ಮತ್ತೆ ಹಿನ್ನಡೆಯಾಗಿದೆ. ಆರ್ಎಸ್ಎಸ್ ವರ್ಸಸ್ ಕಾಂಗ್ರೆಸ್ ಸರ್ಕಾರ ಇದು ಈ ವರ್ಷಕ್ಕೆ ಮುಗಿಯೋ ತರ ನನಗಂತೂ ಕಾಣಿಸ್ತಾ ಇಲ್ಲ. ಶತಾಯಗತಾಯ ಆರ್ಎಸ್ಎಸ್ ಅವರು ಪಥಸಂಚಲನವನ್ನ ಮಾಡಿಯೇ ಮಾಡ್ತೇವೆ ಅಂತ ಒಂದು ಕಡೆ ಕೂತ್ಕೊಂಡ್ರೆ ಸರ್ಕಾರ ಅದು ಹೆಂಗ ಮಾಡ್ತೀರಾ ನೋಡ್ತೀನಿ ಅಂತ ಕೂತ್ಕೊಂಡಿದೆ. ರಾಜ್ಯದಲ್ಲಿ ಆರ್ಎಸ್ಎಸ್ ಜಟಾಪಟಿ ಮುಂದುವರೆದಿದೆ. ಸರ್ಕಾರಿ ಜಾಗದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ನೀಡದಂತೆ ಸರ್ಕಾರ ಆದೇಶವನ್ನ ನೀಡಿತ್ತು. ಈ ಆದೇಶಕ್ಕೆ ಏಕಸದಸ್ಯ ಪೀಠ ತಡೆಯಾಜ್ಞೆಯನ್ನು ತಂದಿತ್ತು. ಬಳಿಕ ಸರ್ಕಾರದ ತಡೆಯಾಜ್ಞೆಯನ್ನು ತೆರವು ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು ಎಂದು ಧಾರವಾಡದ ಹೈಕೋರ್ಟ್ ದ್ವಿಸದಸ್ಯ ಪೀಠದಿಂದ ಆದೇಶ ಕೂಡ ಹೊರಬಿದ್ದಿತ್ತು. ಸರ್ಕಾರ ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿದೆ. ಇದರಿಂದ ಸರ್ಕಾರಕ್ಕೆ ಮತ್ತೆ ಹಿನ್ನಡೆಯಾಗಿದೆ. ಧಾರವಾಡ ಹೈಕೋರ್ಟ್ ದ್ವಿಸದಸ್ಯ ಪೀಠದ ನ್ಯಾಯಮೂರ್ತಿಗಳು ಸರ್ಕಾರದ ಪರ ಸಲ್ಲಿಸಿದಂತ ಅರ್ಜಿ ವಜಾಗೊಳಿಸಿದ್ದಾರೆ. ಈ ಹಿಂದೆ ಸರ್ಕಾರಿ ಜಾಗದಲ್ಲಿ ಖಾಸಗಿ ಸಂಘಟನೆಗಳು ಕಾರ್ಯಕ್ರಮ ನಡೆಸುವಂತೆ ಇಲ್ಲ ಅಂತ ಹೇಳಿ ಸರ್ಕಾರಿ ಆದೇಶ ಹೈಕೋರ್ಟ್ ಏಕಸದಸ್ಯ ಪೀಠ ತಡೆಯಾಜ್ಞೆಯನ್ನ ತಂದಿದೆ. ಏಕಸದಸ್ಯತ್ವ ಪೀಠದಲ್ಲಿ ನೀಡಲಾಗಿದ್ದಂತಹ ತಡೆಯಾಜ್ಞೆಯನ್ನ ಇದೇ ನ್ಯಾಯಾಲಯದಲ್ಲಿ ತೆರವುಗೊಳಿಸಲಿಕ್ಕೆ ಸರ್ಕಾರದ ಪರವಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡುವಂತೆ ಸೂಚನೆಯನ್ನ ನೀಡಿದ್ರು. ಸರ್ಕಾರದ ಪರ ವಕೀಲರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಕೋರ್ಟ್ ವಿಚಾರಣೆಯ ಬಳಿಕ ಆದೇಶವನ್ನ ಇಂದಿಗೆ ಮುಂದೂಡಲಾಗಿತ್ತು. ಇದೀಗ ಆದೇಶ ಹೊರಬಿದ್ದಿತ್ತು. ಸರ್ಕಾರಿ ಅರ್ಜಿ ವಜಾಗೊಂಡಿದೆ ಅಂತ ಹೇಳಲಾಗಿದೆ. ಸರ್ಕಾರಕ್ಕೆ ಭಾರಿ ಮುಖಭಂಗವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.